ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಟಮಿಯಲ್ಲಿ ಬರುವಂತಹ ಆಹಾರ ಅಂದರೆ ಆಹಾರದ ಘಟಕಗಳು ಅಂಥೇಳಿ ಅನಟಮಿಗಿದೆ. ಯಾರೆಲ್ಲ ಅಂಗರಚನೆ ಶಾಸ್ತ್ರ ಏನು ಅಧ್ಯಯನ ಮಾಡ್ತೀವಲ್ಲ ನಾವು, ಇದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅದರಲ್ಲಿ ಬರುವಂಥ ಒಂದು ಟಾಪಿಕ್. ಇದು ಶರೀರ ಶಿಕ್ಷಣ ಶಾಸ್ತ್ರ ಅಂತೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಹಾಗೂ GKಗೆ ಅಂದರೆ PSTR, HSTR, GPSTR ಏನು ಪೇಪರ್ ಒಂದು ಸಾಮಾನ್ಯ ಪತ್ರಿಕೆ ಇರ್ತಾಯಿತ್ತು, ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ 25 ಮಾರ್ಕ್ಸಿಗೆ ಏನು ಮಾಡ್ತಾರೆ GK ಕೇಳ್ತಾರೆ. ಆ ಒಂದು GKಗೂ ಕೂಡ ಏನಾಗುತ್ತೆ ಈ ಒಂದು ಟಾಪಿಕ್ಕು ಹೆಲ್ಪ್ ಆಗ್ತೈತೆ. ಅದಕ್ಕೋಸ್ಕರ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೂ ಹಾಗೂ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಅವ್ರ ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬೆಳವಣಿಗೆಗೆ ವಿಕಾಸ ಉತ್ತಮ ಆರೋಗ್ಯಕ್ಕೆ ಅಗತ್ಯವಾಗಿದೆ. ನಮ್ಮದು ಬೆಳವಣಿಗೆ ಆಗಬೇಕಾದ್ರೆ ಅಥವಾ ವಿಕಾಸ ಆಗಬೇಕಾದ್ರೆ ಉತ್ತಮ ಆರೋಗ್ಯ ಏನು ಬೇಕು, ನಮಗೆ ಅಗತ್ಯವಾಗಿ ಅವಶ್ಯಕವಾಗಿ ಬೇಕಾಗ್ತೈತೆ. ಪ್ರಾಣಿಗಳಾದ ಅಂಗಾಂಶಗಳ ದುರಸ್ತಿ ಮತ್ತು ಪುನಃ ಸ್ಥಾಪನೆಗೆ ಏನು ಮಾಡ್ತದೆ, ಸಹಾಯ ಮಾಡ್ತವೆ. ಆಹಾರ ನಮಗೆ ಪ್ರಾಣಿಗಳು, ನಾವು ಮನುಷ್ಯನು ಕೂಡ ಒಂದು ಪ್ರಾಣಿ, ಮನುಷ್ಯನ ಹಿಡ್ಕೊಂಡು ವಿವಿಧ ಪ್ರಾಣಿಗಳ ಒಂದು ಅಂಗಾಂಶಗಳ ದುರಸ್ತಿ ಮತ್ತು ಪುನಃ ಒಂದು ಸ್ಥಾಪನೆಗೆ ಏನು ಮಾಡ್ತವೆ, ಈ ಆಹಾರ ಅವಶ್ಯಕವಾಗಿ ಸಹಾಯವನ್ನು ಮಾಡ್ತದೆ. ಹಾಗಾದರೆ ನಾವು ಸೇವಿಸುವ ಆಹಾರದಲ್ಲಿ ಏನಿದೆ, ನಮ್ಮ ಆಹಾರ ಹೇಗಿರಬೇಕು ಎಂಬ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ. ವಿಶ್ವ ಆಹಾರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವ ಒಂದು ತಾರೀಕು ಅಂದರೆ ಅದು ಅಕ್ಟೋಬರ್ 16 ಏನೇನು ಮಾಡ್ತಾರೆ, ವಿಶ್ವ ಆಹಾರ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ. 2025 ಥೀಮ್ ಏನು, ಈಗಿನ 2026 ಅಕ್ಟೋಬರ್ ಬಂದಿಲ್ಲ, 2025 ಥೀಮ್ ಏನು ಅಂದರೆ ಉತ್ತಮ ಜೀವನ ಉತ್ತಮ ಭವಿಷ್ಯಕ್ಕಾಗಿ ಆಹಾರದ ಹಕ್ಕು. ಉತ್ತಮ ಜೀವನ ಹೊಂದಲು ಉತ್ತಮ ಭವಿಷ್ಯಕ್ಕಾಗಿ ಆಹಾರದ ಹಕ್ಕು ಇದು ಏನಾಗಿದೆ, ಥೀಮ್ ಆಗಿದೆ. ರೈಟ್ ಟು ಫುಡ್ಸ್ ಫಾರ್ ಎ ಬೆಟರ್ ಲೈಫ್ ಆ್ಯಂಡ್ ಬೆಟರ್ ಫ್ಯೂಚರ್ ಇಂಗ್ಲೀಷಲ್ಲಿದೆ ಇದು. ಈಗ ಆಹಾರದ ಸಂಯೋಜನೆ ಅಂದರೆ ಆಹಾರದ ಘಟಕಗಳು, ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಆಹಾರದ ಘಟಕಗಳು ಮುಖ್ಯವಾಗಿ ಎಷ್ಟಿದೆ ನೋಡಿರಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಅದಕ್ಕೆ ಮೆದಸ್ ಅಂತ ಕೂಡ ಕರಿತೀವಿ. ಲಿಪಿಡ್ಸ್, ಇದಕ್ಕೆ ಕೊಬ್ಬು ಅಂತ ಕೂಡ ಕರಿತೀವಿ. ವಿಟಮಿನ್ಸ್, ಜೀವಸತ್ವಗಳು ಅಂತ ಕರಿತೀವಿ. ಖನಿಜಗಳು, ನೀರು ಮತ್ತು ನಾರು ಏನಾಗಿದ್ದಾವೆ, ಟೋಟಲ್ 6 ಇದಿದ್ದಾವೆ ಆಹಾರ ಘಟಕಾಂಶಗಳಿದೆ. ನೀರು ಮತ್ತು ನಾರು ಸಪ್ರೇಟ್ ಮಾಡಿದರೆ 7 ಆಗ್ತವೆ. ಈ ಒಂದು 7 ಘಟಕಾಂಶಗಳೇನಂತೀವಿ ನಾವು ಆಹಾರದ ಘಟಕಾಂಶಗಳು ಅಂತೀವಿ ಕರಿತೀವಿ. ಎಲ್ಲ ಒಂದು ಘಟಕಾಂಶಗಳು ಆಹಾರದ ಘಟಕಾಂಶಗಳಾಗಿರ್ತವೆ. ಇವು ಮುಖ್ಯವಾಗಿ ಮಾನವನಿಗೆ ಅತಿ ಅಗತ್ಯವಾಗಿರ್ತವೆ. ಇವೆಲ್ಲ ಸೇವನೆ ಮಾಡುವುದರಿಂದ ಮಾನವ ಏನು ಮಾಡ್ತಾನೆ, ಒಂದು ಸಮತೋಲನವನ್ನು ಕಾಪಾಡ್ಕೋಬೋದು. ಸಮತೋಲನ ಆಹಾರ ಅಂದರೆ ಏನಂತ ಕೂಡ ಕೇಳ್ತಾರೆ. ಎಲ್ಲ ಒಂದು ಆಹಾರದ ಘಟಕಾಂಶಗಳಲ್ಲಿ ಎಲ್ಲ ಸಮ ಪ್ರಮಾಣದಲ್ಲಿ ಇರುವುದಕ್ಕೆ ಏನಂತೀವಿ, ಸಮತೋಲನ ಆಹಾರ ಅಂತೀವಿ. ಎಲ್ಲ ಸಮತೋಲನ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕಾದ್ರೆ ಪ್ರೋಟೀನ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಖನಿಜ ಇರಬೇಕು, ನೀರು, ಲವಣ ಎಲ್ಲ ಇದಕ್ಕೆ ಏನಂತೀವಿ ನಾವು ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ಮಾನವನು ತನ್ನ ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲೇನು ಬೇಕು, ಶಕ್ತಿ ಬೇಕು. ಮಾನವ ದಿನನಿತ್ಯದ ಒಂದು ಚಟುವಟಿಕೆಗಳು ಕಾರ್ಯಗಳು ಮಾಡಬೇಕಾದ್ರೆ ಅವನಿಗೇನು ಬೇಕು, ಶಕ್ತಿ ಬೇಕು. ಆ ಶಕ್ತಿಯನ್ನು ಆಹಾರದಿಂದ ಏನು ಮಾಡ್ತಾನೆ, ಅವನು ಪಡಿತಾನೆ. ಆಹಾರದಲ್ಲಿರುವ ಪೋಷಕಾಂಶಗಳ ಪೋಷಣೆ ನೀಡ್ತೈತಿ. ಆಹಾರದಲ್ಲಿರುವಂತಹ ಪೋಷಕಾಂಶಗಳು ಏನು ಮಾಡ್ತವೆ, ಪೋಷಣೆಗೆ ನೆರವನ್ನು ನೀಡ್ತವೆ. ಆಹಾರದಲ್ಲಿ ವಿವಿಧ ಘಟಕಗಳಿದ್ದಾವೆ. ಆಹಾರದಲ್ಲಿ ವಿವಿಧ ಘಟಕಗಳು ನೋಡಿದ್ದೀವಲ್ಲ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಲಿಪಿಡ್ಸು ಇವೆಲ್ಲ ನೋಡಿದ್ದೀವಲ್ಲ, ಇವಕ್ಕೆ ನಾವು ಆಹಾರ ಘಟಕಗಳಂತ ಕರಿತೀವಿ. ಅವು ಆಹಾರದಲ್ಲಿ ವಿವಿಧ ಘಟಕಗಳಿದ್ದು ಪ್ರತಿಯೊಂದು ಘಟಕವು ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ. ಕಾರ್ಬೋಹೈಡ್ರೇಟ್ಸ್ ಅದರದ್ದೇ ಒಂದು ಮಹತ್ವ ಹೊಂದಿದೆ, ಪ್ರೋಟೀನ್ ಅದರದ್ದೇ ಆದಂಥ ತನ್ನಂಥ ಒಂದು ಮಹತ್ವ ಹೊಂದಿದೆ, ಲಿಪಿಡ್ಸ್ ಅದರದ್ದೇ ಆದಂತಹ ಒಂದು ಅಂಶ ಹೊಂದಿದೆ. ಹಾಗೆ ವಿಟಮಿನ್ಸು ಮತ್ತು ನಾರು ಪದಾರ್ಥಗಳು, ನೀರು, ಲವಣಗಳು ಇವೆಲ್ಲ ಏನು ಮಾಡಿದ್ದಾವೆ, ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಆಹಾರದ ಘಟಕಗಳ ಉಪಯೋಗಗಳು. ಆಹಾರದ ಘಟಕಗಳಿಂದ ನಮಗೇನು ಉಪಯೋಗ ಇದೆ ಅಂತ ಹೇಳಿ ನೋಡೋಣ. ಕಾರ್ಬೋಹೈಡ್ರೇಟ್ಸ್ ನಮಗೆ ಏನು ಸಿಗ್ತದೆ, ಏನು ಒದಗಿಸ್ತದೆ ಅಂದರೆ ಅದು ಶಕ್ತಿ ಒದಗಿಸ್ತದೆ. ಕಾರ್ಬೋಹೈಡ್ರೇಟ್ಸಿಂದ ಏನಾಗ್ತೈತೆ, ಮಾನವನಿಗೆ ಶಕ್ತಿ ದೊರೀತದೆ. ಪ್ರೋಟೀನ್ನಿಂದ ಏನಾಗ್ತೈತೆ, ಜೀವಸತ್ವ ಬೆಳವಣಿಗೆ ಅಂದರೆ ಬೆಳವಣಿಗೆ ಹಾರ್ಮೋನ್ ಅಂತೇಳಿ ನಾವು ಪ್ರೋಟೀನನ್ನು ಕರಿತೀವಿ. ಹಾಗೂ ದುರಸ್ತಿ, ರೋಗ ನಿರೋಧಕತೆ ಹೆಚ್ಚಾಗ್ತೈತೆ. ದೇಹದ ಅಂಗಗಳು ದುರಸ್ತಿಗೆ ಮತ್ತು ರೋಗ ನಿರೋಧಕತೆಗೆ ಏನಾಗ್ತೈತಿ, ಈ ಪ್ರೋಟೀನ್ ಹೆಲ್ಪ್ ಆಗ್ತೈತಿ.
ಕೊಬ್ಬು, ಕಾರ್ಬೋಹೈಡ್ರೇಟ್ಸು ಶಕ್ತಿ ಒದಗಿಸ್ತದೆ. ಕಾರ್ಬೋಹೈಡ್ರೇಟ್ಸು ಮತ್ತು ಕೊಬ್ಬು ಇವು ಎರಡರಲ್ಲಿ ಯಾವುದು ಅತಿ ಹೆಚ್ಚು ಶಕ್ತಿ ಒದಗಿಸುತ್ತೆ ಮಾನವನ ದೇಹಕ್ಕೆಂದರೆ ಅದು ಕೊಬ್ಬು, ಲಿಪಿಡ್ಸ್ ಅಂತ ಕೂಡ ಕರಿತೀವಿ. ಅತಿ ಹೆಚ್ಚು ಶಕ್ತಿಯನ್ನು ನಾವು ಕೊಬ್ಬಿನಿಂದ ಪಡ್ಕೊಳ್ತೀವಿ. ಈಗ ವಿಟಮಿನ್, ದೇಹವನ್ನು ಆರೋಗ್ಯವಾಗಿಡಲು ಬೇಕಾದಂತಹ ಸಣ್ಣ ಪ್ರಮಾಣದಲ್ಲಿ ಏನಂತೇನೋ ಆಹಾರದ ಘಟಕ, ಅಂದರೆ ದೇಹವನ್ನು ಆರೋಗ್ಯವಾಗಿರಬೇಕಾದ್ರೆ ಒಂದು ಪ್ರಮಾಣದಲ್ಲಿ ವಿಟಮಿನ್ಸ್ಗಳು ನಮಗೆ ಬೇಕು ಅಂತ ಅರ್ಥ. ವಿಟಮಿನ್ ಎ, ಡಿ, ಇ, ಕೆ ಅಂತೇಳಿ ಏನು ಕರಿತೀವಲ್ಲ, ಎ, ಡಿ, ಇ, ಕೆ, ಎ, ಬಿ, ಸಿ, ಡಿ, ಇ, ಕೆ ಇವು ನೋಡಿರಿ. ಇಲ್ಲಿ ಇದರಲ್ಲಿ ಬಿ ಮತ್ತು ಸಿ ಏನು ಮಾಡ್ತೀವಿ, ಬಿಸಿ ನೀರು ಅಂದರೆ ನೀರಿನಲ್ಲಿ ಕರಗುವಂತಹ ವಿಟಮಿನ್ಸ್ಗಳು. ಎ, ಡಿ, ಇ, ಕೆ ಇವೇನು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳು. ಅದಕ್ಕಾಗಿ ನಮಗೆ ವಿಟಮಿನ್ಗಳು ಅವಶ್ಯಕವಾಗಿ ಬೇಕು. ಲವಣಗಳು ನಮ್ಗೆ ಯಾಕೆ ಬೇಕು ಅಂದರೆ ಹಲ್ಲು, ಮೂಳೆ, ಸ್ನಾಯು ಆರೋಗ್ಯವಾಗಿರಬೇಕಾದ್ರೆ ನಮಗೆ ವಿಟಮಿನ್ಗಳು ಬೇಕು. ನಾರು ಪದಾರ್ಥಗಳು ಯಾಕೆ ಬೇಕು ಅಂತಂದರೆ ಕರಳು ಸಮರ್ಪಕವಾಗಿ ಕಾರ್ಯ ಮಾಡಬೇಕಾದ್ರೆ, ಮಲಬದ್ಧತೆ ನಿವಾರಣೆ ಆಗಬೇಕಾದ್ರೆ ನಮಗೇನು ಬೇಕು, ನಾರುಗಳು ಮುಖ್ಯವಾಗಿ ಬೇಕು. ಇಲ್ಲಿ ಮೂಲಂಗಿ ಇವೆಲ್ಲ ಏನಂತೀವಿ ನಾವು ನಾರಿನಾಂಶ ಹೊಂದಿರುವಂತಹ ತರಕಾರಿಗಳಂತೇಳಿ ಕರಿತೀವಿ. ಇವಾಗ ಸಮತೋಲನ ಆಹಾರ ಬಂದು ನೋಡಿರಿ, ಬ್ಯಾಲೆನ್ಸ್ ಡಯಟ್ ಅಂತೇಳಿ ಕರಿತೀವಿ. ಆಹಾರದ ಘಟಕಗಳಾದಂತಹ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಕೊಬ್ಬು ಆಗಿರ್ಬೋದು, ವಿಟಮಿನ್, ಲವಣಗಳು, ನಾರು ಪದಾರ್ಥಗಳು ಸೂಕ್ತ ಪ್ರಮಾಣದಲ್ಲಿ ಇರ್ತೈತೆ. ಅದಕ್ಕೇನಂತೀವಿ ಸಮತೋಲನ ಆಹಾರ ಅಂತೇಳಿ ಕರಿ. ಇವಾಗ ಸಮತೋಲನ ಆಹಾರ ಆಯಿತು. ಇವಾಗ ಕುಪೋಷಣೆ ಅಂದರೆ ಯಾವ ಪೋಷಣೆಯಿಂದ ಅನಾರೋಗ್ಯ ಉಂಟಾಗ್ತದೆ ಮಾನವನಿಗೆ ಅಂತಂದರೆ ಪೋಷಕಾಂಶದ ಕೊರತೆ ಅಂತ ಅರ್ಥ. ಇದು ಕುಪೋಷಣೆ ಅಂದರೆ ಪೋಷಕಾಂಶಗಳ ಕೊರತೆ. ವ್ಯಕ್ತಿಯು ಸೇವಿಸುವಂಥ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆ ಕಂಡುಬರ್ತೈತೆ. ಅದು ಅನಾರೋಗ್ಯಕ್ಕೆ ಕಾರಣವಾಗಿದ್ದರೆ ಅದನ್ನು ನಾವೇನಂತೀವಿ ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂತೇಳಿ ಕರಿತೀವಿ. ಕುಪೋಷಣೆಯು ಅನೇಕ ರೋಗಗಳಿಗೆ ಏನು ಮಾಡ್ತೈತೆ, ಕಾರಣವಾಗ್ತೈತೆ. ಕುಪೋಷಣೆ ಅಂದರೆ ಅಪೌಷ್ಟಿಕತೆ, ಅಪೌಷ್ಟಿಕತೆ ಅಂತ ಅರ್ಥ. ಇವಾಗ ಆಹಾರದ ಘಟಕಗಳಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್. ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರ. ಇದು ಶಕ ಆಗಿದೆ, ಶರ್ಕರ ಬೇಕು. ಶರ್ಕರೆಗಳ ರೂಪದಲ್ಲಿ ಏನು ಮಾಡ್ತೈತೆ, ಕಂಡುಬರ್ತೈತಿ. ಇವು ಆಹಾರದ ಒಂದು ಪ್ರಮುಖ ಘಟಕಗಳು ಅಂತೇಳಿ ನಾವು ಕರಿತೀವಿ. ಶಕ್ತಿ ಉತ್ಪಾದಕಗಳಂತ ಕರಿತೀವಿ. ಶಕ್ತಿಯನ್ನು ಒದಗಿಸುವಂಥ ಆಹಾರ ಅಂದರೆ ಅದು ಕಾರ್ಬೋಹೈಡ್ರೇಟ್ಸ್. ಸ್ಟಾಫ್ ಆಫ್ ಲೈಫ್ ಅಂದರೆ ಜೀವನದ ಸಿಬ್ಬಂದಿ ಅಂತೇಳಿ ಈ ಒಂದು ಕಾರ್ಬೋಹೈಡ್ರೇಟ್ಸನ್ನು ನಾವು ಕರಿತೀವಿ. ಇಂಪಾರ್ಟೆಂಟ್ ಇದು ಶಬ್ದ. ಕಾರ್ಬೋಹೈಡ್ರೇಟ್ಸ್ಗಳನ್ನು ಏನೇನು ಕರಿತೀವಿ, ಶರ್ಕರ ಪಿಷ್ಟಗಳನ್ನು ಕೂಡ ಕರಿತೀವಿ. ಅದರ ಇನ್ನೊಂದು ಹೆಸರು ಶರ್ಕರ ಪಿಷ್ಟಗಳು. ಕಾರ್ಬೋಹೈಡ್ರೇಟ್ಸ್ಗಳನ್ನು ಸ್ಯಾಕರೈಡ್ಗಳನ್ನು ಕೂಡ ಕರೀತಾರೆ. ಕಾರ್ಬೋಹೈಡ್ರೇಟ್ಗಳಿಗೆ ಸ್ಯಾಕರೈಡ್ಸ್ ಕೂಡ ಅಂತ ಕರೀತಾರೆ. ಇವುಗಳು ಏನಾಗಿರ್ತವೆ, ಸಿಹಿಯಾಗಿರ್ತವೆ. ಕಾರ್ಬೋಹೈಡ್ರೇಟ್ಸ್ಗಳು ಇಂಗಾಲ ಅಂದರೆ ಸಿ, ಅದರದ್ದು ಜಲಜನಕ ಅದರದ್ದು ಅಣುಸೂತ್ರ ಹೆಚ್ಚು, ಆಮ್ಲಜನಕದ ಮೂರು ಮೂಲ ವಸ್ತುಗಳಿಂದ ಅನುಕ್ರಮವಾಗಿ 1:1 ಅನುಪಾತದಲ್ಲಿ ಕಂಡುಬರ್ತೈತೆ. ಅಂದರೆ ನೋಡಿರಿ, ಕಾರ್ಬೋಹೈಡ್ರೇಟ್ಸ್ಗಳು ಇಂಗಾಲ ಅಂದರೆ ಇಂಗಾಲ, ಜಲಜನಕ, ಆಮ್ಲಜನಕ ಮೂರದು. ಈ ಮೂರು ಒಂದು ಮೂಲ ವಸ್ತುಗಳಿಂದ ಏನು ಮಾಡ್ತೈತಿ, ಏನು ಮಾಡಬೇಕು ನಾವು, ಕಾರ್ಬೋಹೈಡ್ರೇಟ್ಸ್ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಆದುದರಿಂದ ಇವು CHO ಗುಂಪನ್ನು ಹೊಂದಿವೆ. ಸಾಮಾನ್ಯ ಸೂತ್ರ ಹೆಂಗಿರ್ತಂದರೆ CH2O ಅಂಥೇಳಿ ಇದು ಸೂತ್ರ ಕಂಡು ಬರ್ತೈತೆ. CH2ON ಅಂದರೆ ನೈಟ್ರೋಜನ್ ಅಂತ ಕೂಡ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ಗಳು ಶಕ್ತಿಯನ್ನು ಒದಗಿಸುವ ಆಹಾರದ ಮೂಲ ಘಟಕಗಳಾಗಿವೆ. ಆಹಾರದ ಮೂಲ ಘಟಕ ಯಾವುದಂದರೆ ಕಾರ್ಬೋಹೈಡ್ರೇಟ್ಸ್. ನಮ್ಮ ದೇಹಕ್ಕೆ 50-75% ಶಕ್ತಿ ನಾವು ಕಾರ್ಬೋಹೈಡ್ರೇಟ್ಸ್ನಿಂದ ಪಡ್ಕೊಳ್ತೀವಿ. ಯಾವ್ಯಾವಪ್ಪ ಅಂದರೆ ಪಿಷ್ಟ, ಸಕ್ಕರೆ, ಗ್ಲೂಕೋಸ್ ಇತ್ಯಾದಿಗಳಿಂದ ನಮಗೇನು ಬರ್ತದೆ, ಕಾರ್ಬೋಹೈಡ್ರೇಟ್ಸ್ ಸಿಗ್ತವೆ. ಕಾರ್ಬೋಹೈಡ್ರೇಟ್ಸ್ಗಳ ಮೂಲಗಳು ಯಾವ್ಯಾವ ಮೂಲಗಳಿಂದ ನಾವು ಪಡ್ಕೊಳ್ತೀವಿ ಅಂದರೆ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಅಕ್ಕಿಯಲ್ಲಿದೆ, ಭತ್ತ, ನವಣೆ, ಸಜ್ಜೆ, ಆಲೂಗಡ್ಡೆ, ಬೀಟ್ರೂಟ್, ಬಾಳೆಹಣ್ಣು ಇವುಗಳೆಲ್ಲ ಏನಿದೆ ಕಾರ್ಬೋಹೈಡ್ರೇಟ್ಸ್ ಇದೆ. ಇದು 5th ಕ್ಲಾಸಿಗೆ EVS ಅಲ್ಲಿ ಆಹಾರ ಘಟಕಗಳಂತಿದೆ. ಅದರಲ್ಲಿನ ಚೆನ್ನಾಗಿ ಯಾವ್ಯಾವ ಆಹಾರ ಪದಾರ್ಥಗಳು ಯಾವ್ಯಾವುದ್ರಲ್ಲಿ ಬರ್ತವೆ ನೀಟಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ಬುಕ್ಸ್ ಇದ್ದರೆ ಅದು ಓದ್ಕೊಳ್ಳಿ ನೀವು. ಇವಾಗ ನೋಡಿರಿ, ಕಾರ್ಬೋಹೈಡ್ರೇಟ್ ಟೆಸ್ಟ್ ಹೆಂಗೆ ಮಾಡಬೇಕು ಅಂತೇಳಿ ನೋಡಿರಿ. ಬೆನೆಟಿಕ್ ದ್ರಾವಣ ಪರೀಕ್ಷೆ. ದ್ರಾವಣದ ಮೂಲ ಬಣ್ಣ ಏನಿರಬೇಕು, ನೀಲಿ. ನಾವು ಯಾವುದೊಂದು ಕಾರ್ಬೋಹೈಡ್ರೇಟ್ ಪರೀಕ್ಷೆ ಮಾಡ್ತಾಯಿದ್ದೀವಿ ಅಂದರೆ ಆ ಒಂದು ಕಾರ್ಬೋಹೈಡ್ರೇಟ್ ಪರೀಕ್ಷೆ
ಮಾಡಿದಾಗ ಅದು ಏನಾದರೂ ನೀಲಿ ಬಣ್ಣಕ್ಕೆ ಬಂತು ದ್ರಾವಣ ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಅರ್ಥ. ಇಟ್ಟಿಗೆ ಕೆಂಪು, ಅದು ಹೆಂಗಿರ್ಬೇಕಂದ್ರೆ ಇಟ್ಟಿಗೆ ಕೆಂಪು ರೂಪದಲ್ಲಿ ಇರಬೇಕು. ಹಾಗಾದರೆ ಪಿಷ್ಟದ ಪರೀಕ್ಷೆ. 2 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಏನಾದರೂ ತಿರುಗಿದರೆ ಅದು ಪಿಷ್ಟ ಇದೆ ಅಂತೇಳಿ ನಾವು ಕರಿತೀವಿ. ಈಗ ಪ್ರೋಟೀನ್ಸ್. ಪ್ರೋಟೀನ್ ಎಂಬ ಪದವು ಪ್ರೋಟೇಶಿಯೋ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಏನು ಅಂತಂದರೆ, ಪ್ರೋಟೀನ್ದ ಅರ್ಥ ಏನು ಅಂತಂದರೆ ಪ್ರೈಮ್ ಇಂಪಾರ್ಟೆನ್ಸ್ ಎಂಬುದಾಗಿದೆ. ಪ್ರೋಟೀನ್ ಎಂಬ ಪದವನ್ನು ಮೊದಲು ಬಳಸಿದವರು 1838ರಲ್ಲಿ ಮುಲ್ಲರ್ ಅವರು ಬಳಸ್ತಾರೆ. ಪ್ರೋಟೀನ್ಗಳು ಇಂಗಾಲ, ಜಲಜನಕ, ಆಮ್ಲಜನಕದೊಂದಿಗೆ ಸಾರಜನಕವನ್ನು ಕೂಡ ಏನು ಮಾಡ್ತೇವೆ ಹೊಂದಿರ್ತವೆ. ಇಂಗಾಲ, ಜಲಜನಕ, ಆಮ್ಲಜನಕ, ಸಾರಜನಕವನ್ನು ಹೊಂದಿವೆ. ಇದು ಪ್ರಮುಖವಾದಂತಹ ಆಹಾರ ಘಟಕವಾಗಿದೆ. ಯಾವುದಂದರೆ ಅಮೈನೋ ಆಮ್ಲಗಳಿಂದ ಕೂಡಿ ಅಮೈಡ್ ಆಗಿದೆ. ಏನಾಗಿದೆ? ಆಹಾರ ಪ್ರಮುಖ ಘಟಕವಾಗಿದೆ. ಅಮೈನೋ ಆಮ್ಲಗಳಿಂದ ಕೂಡಿ ಅಮೈಡ್ ಆಗಿದೆ. ಇದು ಯಾವುದು? ಪ್ರೋಟೀನ್. ಪ್ರೋಟೀನ್ಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳು ಯಾವ್ಯಾವು ಅಂತಂದರೆ ಮಾಂಸ ಆಗಿರ್ಬೋದು, ಮೊಟ್ಟೆ, ಬೀಜಗಳು, ನಟ್ಸ್ ಅಂತ ಕರಿತೀವಿ, ಬೇಳೆಕಾಳುಗಳು, ಹಾಲು, ಹಾಲಿನ ಉತ್ಪನ್ನಗಳು, ದ್ವಿದಳ ಧಾನ್ಯಗಳು. ಪ್ರತಿಯೊಂದು ಪ್ರೋಟೀನ್ ಅಣುವು ನೂರಾರು ಅಮೈನೋ ಆಮ್ಲಗಳಿಂದ ಮಾಡಿದೆ ಕೂಡಿದಂತಹ ಒಂದು ದೊಡ್ಡ ಸರಣಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ರಾಷ್ಟ್ರೀಯ ಪ್ರೋಟೀನ್ ದಿನ ಅಂತೇಳಿ ನಾವೇನು ಮಾಡ್ತೀವಿ ಫೆಬ್ರವರಿ 27 ಆಚರಣೆ ಮಾಡ್ತೀವಿ. ವಿಶ್ವ ಆಹಾರ ದಿನ ಅಂತ ಯಾವ ಆಚರಣೆ ಮಾಡ್ತೀವಿ ಅಂತ ನೋಡಿದ್ದೀವಿ ಹಿಂದೆ. ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ರಾಷ್ಟ್ರೀಯ ಪ್ರೋಟೀನ್ ದಿನ ಯಾವುದಂದರೆ ಫೆಬ್ರವರಿ 27. ನಮ್ಮ ದೇಹದ ಬೆಳವಣಿಗೆಗೆ ಹಾಗೂ ದುರಸ್ತಿಗೆ ಪ್ರೋಟೀನ್ಗಳು ಅತ್ಯವಶ್ಯಕವಾಗಿ ಬೇಕು. ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಬಿಲ್ಡಿಂಗ್ ಬ್ಲಾಕ್ಸ್ ಅಂತೇಳಿ ನಾವು ಪ್ರೋಟೀನ್ಗಳನ್ನು ಕರಿತೀವಿ. ದೇಹ ನಿರ್ಮಾಣಕಾರಕಗಳು ಅಂತೇಳಿ ಕರಿತೀವಿ. ಅಮೈನೋ ಆಮ್ಲ ನೈಸರ್ಗಿಕವಾಗಿ 20 ಬಗೆಯ ಅಮೈನೋ ಆಮ್ಲಗಳನ್ನು ಹೊಂದಿದೆ. ಇದು ಅವುಗಳಲ್ಲಿ 2 ಬಗೆಯ ಅಮೈನೋ ಆಮ್ಲಗಳಿವೆ. 10 ಅಮೈನೋ ಆಮ್ಲಗಳು ಅವಶ್ಯಕ ಅಮೈನೋ ಆಮ್ಲಗಳಾಗಿವೆ. ಇನ್ನೊಂದು 10 ಅಮೈನೋ ಆಮ್ಲಗಳು ಅನಾವಶ್ಯಕವಾಗಿವೆ. 10 ಅವಶ್ಯಕವಾಗಿವೆ, 10 ಅನಾವಶ್ಯಕವಾಗಿದೆ. ಟೋಟಲ್ ಎಷ್ಟಿದ್ದಾವೆ? 20 ಅಮೈನೋ ಆಮ್ಲಗಳಿದ್ದಾವೆ. ಹಾಗಾದರೆ ಅವಶ್ಯಕ ಅಮೈನೋ ಆಮ್ಲಗಳು ಯಾವ್ಯಾವು ಅದರಲ್ಲಿ? ಅವಶ್ಯಕ ಅಮೈನೋ ಆಮ್ಲಗಳೆಂದರೆ ದೇಹಕ್ಕೆ ಬೇಕಾದಂತಹ ಅಮೈನೋ ಆಮ್ಲಗಳನ್ನು ಆಹಾರದ ಮೂಲಕ ಪಡಿತೀವಿ. ಇಂತಹ ಅಮೈನೋ ಆಮ್ಲಗಳು ಅವಶ್ಯಕ ಅಮೈನೋ ಆಮ್ಲಗಳು ಆಗಿವೆ. ಉದಾಹರಣೆ ಹೇಳಬೇಕಾದ್ರೆ ಗೋಧಿ ಅಕ್ಕಿ ಸೇವನೆಯಿಂದ ಲೈಸನ್ ಎಂಬ ಅಮೈನೋ ಆಮ್ಲವನ್ನು ಪಡೆದರೆ ಏನು ಮಾಡ್ತೀವಿ? ಗೋಧಿ ಅಕ್ಕಿಯಿಂದ ಲೈಸನ್ ಎಂಬ ಅಮೈನೋ ಆಮ್ಲವನ್ನು ಪಡ್ಕೊಳ್ತೀವಿ. ಒಣ ಕಾಳುಗಳಿಂದ ಮಿಥಿಯೋನಿನ್ನಂತಹ ಅವಶ್ಯಕ ಅಮೈನೋ ಆಮ್ಲಗಳನ್ನು ನಾವು ದೇಹಕ್ಕೆ ನೀಡ್ತೀವಿ. ಉದಾಹರಣೆಗೆ ಐಸೋಲ್ಯೂಸಿನ್, ಅರ್ಜಿನಿನ್, ಲೈಸನ್, ಮಿಥಿಯೋನಿನ್, ಫಿನಲ್ಯುಮಿನಿನ್, ಟ್ರಿಯೋನಿನ್, ಟ್ರಿಫೋಫಾನ್, ವಾಲಿನ್, ಹಿಸ್ಟಿಡಿನ್ ಅಂದರೆ ಮಕ್ಕಳಿಗೆ ಅಗತ್ಯವಾದಂತಹ ಅಮೈನೋ ಆಮ್ಲ ಇದು ಟ್ರೈಸಿನ್. ಇವೆಲ್ಲ ಏನು? ಇಷ್ಟು ಅವಶ್ಯಕ ಅಮೈನೋ ಆಮ್ಲಗಳಾಗಿವೆ. ಹಾಗಾದರೆ ಅನವಶ್ಯಕ ಅಮೈನೋ ಆಮ್ಲಗಳು ಯಾವುವಂದರೆ, ಅನವಶ್ಯಕ ಅಮೈನೋ ಆಮ್ಲಗಳೆಂದರೆ ಮಾನವನಿಗೆ ಬೇಕಾದಂತಹ ಅಮೈನೋ ಆಮ್ಲಗಳು ದೇಹವೇ ಏನು ಮಾಡ್ತದೆ? ಇಲ್ಲಿ ತಯಾರಿಸ್ತೈತೆ. ಇಂತಹ ಅಮೈನೋ ಆಮ್ಲಗಳನ್ನು ಅನಾವಶ್ಯಕ ಅಮೈನೋ ಆಮ್ಲಗಳಂತೇಳಿ ಕರಿತೀವಿ. ಅನಾವಶ್ಯಕ ಅಮೈನೋ ಆಮ್ಲಗಳೆಂದರೆ ಮಾನವನಿಗೆ ಬೇಕಾದಂತಹ ಅಮೈನೋ ಆಮ್ಲಗಳನ್ನು ದೇಹವೇ ತಯಾರಿಸ್ತವೆ. ಇಂತಹ ಅಮೈನೋ ಆಮ್ಲಗಳನ್ನು ಅನಾವಶ್ಯಕ ಅಮೈನೋ ಆಮ್ಲಗಳಂತೇಳಿ ಕರಿತೀವಿ. ಮಾನವ ದೇಹವು 10 ಅಮೈನೋ ಆಮ್ಲ ತಯಾರಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಿಸ್ಟಿಡಿನ್ ಹಾಗೂ ಆರ್ಗಾನಿಕ್ ಮಕ್ಕಳ ಒಂದು ಬೆಳವಣಿಗೆಗೆ ಅಗತ್ಯವಾದಂತಹ ಅಮೈನೋ ಆಮ್ಲ ಈ ಒಂದು ಹಿಸ್ಟಿಡಿನ್ ಹಾಗೂ ಆರ್ಗಾನಿನ್ ಆಮ್ಲ ಆಗಿದೆ. ಉದಾಹರಣೆ ಹೇಳಬೇಕಾದ್ರೆ ಅಲಾನಿನ್ ನೋಡಿರಿ, ಅಲಾನಿನ್, ಅಸ್ಟಾಟೇಟ್, ಸಿಸ್ಟಿನ್, ಗ್ಲೂಟಮನ್, ಗ್ಲೈಸಿನ್, ಪ್ರೊಲಿನ್, ಸೆರಿನ್, ಆಸ್ಪರ್ಜಿನ್, ಪೈರೋಲೈಸನ್ ಇಷ್ಟೇನಾಗಿದೆ ಅನಾವಶ್ಯಕ ಅಮೈನೋ ಆಮ್ಲಗಳಂತ ನಾವು ಕರಿತೀವಿ. ಈಗ ಪ್ರೋಟೀನ್ ಟೆಸ್ಟ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡಿರಿ. 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣ
ಹಾಕಿದಾಗ ಅದು ನೆರಳಿ ಬಣ್ಣಕ್ಕೆ ಬಂದರೆ ಅದಕ್ಕೇನಂತೀವಿ ನಾವು ಪ್ರೋಟೀನ್ ಇದೆ ಅಂಥೇಳಿ ಕರಿತೀವಿ. ಇವಾಗ ಕ್ವಾಶಿಯೋರಾಕ್ ಅಂದರೆ ಪೋಷಕಾಂಶದ ಮೂಲ ಯಾವುದಂದ್ರೆ ಇದು ಪ್ರೋಟೀನ್ ಕೊರತೆ ಏನು ಮಾಡ್ತೇವೆ ಕ್ವಾಶಿಯೋಕರ್ ಎಂಬ ಅಂಥ ರೋಗವನ್ನು ಬರ್ತೈತಿ. ಹಾಗಾದರೆ ಈ ರೋಗ ಹೆಂಗಿರ್ತೈತಿ ಅಂದರೆ ತುಂಬ ಒಣಗಿದಂತಹ ದೇಹ ಕಾಣಿಸ್ತೈತಿ ಇತ್ತಂದ್ರೆ, ಆಮೇಲೆ ಊದಿಕೊಂಡಂತಹ ಏನು ಮಾಡ್ತೈತಿ ಉದರ ತೂಕ ಕಾಣ್ತೈತಿ, ಅಂದರೆ ಹೊಟ್ಟೆ ಉಬ್ಬಿದಂಗೆ ಕಾಣ್ತೈತಿ, ತೂಕ ಕಡಿಮೆ ಆಗ್ತೈತೆ, ಮತ್ತು ದುರ್ಬಲತೆ ಚರ್ಮ ಮತ್ತು ಕೂದಲು ನಿವಾರಣೆ ಆಗ್ತೈತೆ, ಮಾಂಸಖಂಡಗಳು ಜ್ಯೋತಿ ಬೀಳ್ತವೆ. ಇದಕ್ಕೇನಂತೀವಿ ನಾವು ಕ್ವಾಶಿಯೋಕರ್ ಅಂಥೇಳಿ ಕರಿತೀವಿ. ನೋಡಿರಿ ಈ ರೀತಿ ಚಿತ್ರ ಇರ್ತೈತೆ, ಈ ರೀತಿ ಮಗು ಇದೆ ಕ್ವಾಶಿಯೋಕರ್ನಿಂದ ಬಳಲ್ತಾ ಇದೆ ಅಂಥೇಳಿ ಅರ್ಥ. ಪ್ರೋಟೀನ್ ಕೊರತೆ ಆದರೆ ಮತ್ತೊಂದು ಯಾವುದು ರೋಗ ಬರ್ತಂದರೆ ಪೋಷಣ ಮರಸ್ಮಸ್ ಅನ್ನುವಂಥ ಒಂದು ರೋಗ ಕೂಡ ಬರ್ತೈತೆ. ಇಲ್ಲಿ ಪೋಷಕಾಂಶ ಕೊರತೆ ಆಗ್ತೈತೆ. ಪೋಷಕಾಂಶ ಮತ್ತು ಪ್ರೋಟೀನ್ ಅಲ್ಲಿ ಏನು ಕಡಿಮೆ ಐತೆ ಅಂದರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಎರಡೂ ಕೊರತೆ ಆದಾಗ ಈ ಒಂದು ಮರಸ್ಮಸ್ ರೋಗ ಏನು ಬರ್ತೈತೆ. ಆ ಒಂದು ಮರಸ್ಮಸ್ ರೋಗ ಬಂದರೆ ಮಗು ಈ ರೀತಿ ಆಹಾರದಿಂದ ಏನಾಗ್ತೈತೆ ಬೆಳೆದಂಗೆ ಕಾಣ್ತೈತೆ. ಇಲ್ಲಿ ದೇಹದ ಬೆಳವಣಿಗೆ ಏನಾಗ್ತೈತೆ ಕಡಿಮೆ ಆಗ್ತೈತೆ, ದೌರ್ಬಲ್ಯ ಉಂಟಾಗ್ತೈತೆ, ತೂಕ ಇಳಿಕೆ ಆಗ್ತೈತೆ, ಚರ್ಮ ಮತ್ತು ಕೂದಲು ಏನಾಗ್ತೈತೆ ವಿವರಣೆ ಆಗ್ತೈತೆ, ಅಂದರೆ ಕೂದಲು ಉದುರ್ತೈತೆ, ಮಾಂಸಖಂಡಗಳು ಏನಾಗ್ತೈತೆ ಇಲ್ಲಿ ಜ್ಯೋತಿ ಬರ್ತೈತೆ. ಇಷ್ಟು ಈ ಒಂದು ಮರಸ್ಮಸ್ ಕಾಯಿಲೆ ಒಂದು ಲಕ್ಷಣ ಆಗಿರ್ತೈತಿ. ನಾವೇನು ಮಾಡಿದ್ದೀವಿ ಇಲ್ಲಿ ಗಂಟ ಆಹಾರದ ಘಟಕಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಜೀವಸತ್ವಗಳಿವೆ ಮತ್ತು ಇನ್ನಿತರ ಘಟಕಾಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಕರ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರಿಗೆ ಈ ತರಗತಿಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.